ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವಿಂಟರ್ ಒಲಿಂಪಿಕ್ಸ್ 2026 2026ರ ಚಳಿಗಾಲದ ಒಲಿಂಪಿಕ್ ಬಗ್ಗೆ 360 ಡಿಗ್ರಿ ಸೆಷನ್ ತಗೊಂಡು ಬಂದಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ವಿಂಟರ್ ಒಲಿಂಪಿಕ್ಸ್ ಬಗ್ಗೆ ಕೊಡ್ತೀವಿ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಮುಂಬರುವ ಎಲ್ಲ ಪರೀಕ್ಷೆಗಳಿಗೂ ರಾಮಬಾಣದಂಥ ಒಂದು ಸೆಷನ್ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಚಳಿಗಾಲದ ಒಲಿಂಪಿಕ್ಸ್ 2026 ವಿಂಟರ್ ಒಲಿಂಪಿಕ್ಸ್ 2026 ಯಾವ ದೇಶದಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಬಿ, ಇಟಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಇದರ ಬಗ್ಗೆ ಇನ್ನಿತರ ಮಾಹಿತಿ ಏನು ಕೇಳಿದ್ರೆ, ಇದು ಇಟಲಿ ಈವರೆಗೆ ಒಟ್ಟು 3 ಸಾರಿ ಒಲಿಂಪಿಕ್ಕನ್ನು ಆಯೋಜನೆ ಮಾಡಿದೆ, ವಿಂಟರ್ ಒಲಿಂಪಿಕ್ಕನ್ನು ಆಯೋಜನೆ ಮಾಡಿದೆ. ಯಾವ್ಯಾವ ಕೇಳಿದ್ರೆ 1956 ಮೊದಲ ಸಾರಿ, 2006 ಎರಡನೇ ಸಾರಿ ಮತ್ತು 2026 ಈ ವರ್ಷ ಒಟ್ಟು 3 ಸಾರಿ ಇಟಲಿ ಈ ವಿಂಟರ್ ಒಲಿಂಪಿಕ್ಕನ್ನು ಆಯೋಜನೆ ಮಾಡಿರುವಂಥದ್ದು. ಈ ಸಾರಿ ನಡೆದಿರುವಂತಹ ವಿಂಟರ್ ಒಲಿಂಪಿಕ್ 2026 ವಿಂಟರ್ ಒಲಿಂಪಿಕ್ ಏನಿದೆಯಲ್ಲ, ಇದು ಎಷ್ಟನೇ ಎಡಿಷನ್ ಆಗಿತ್ತು ಕೇಳಿದ್ರೆ, ಇದು 25ನೇ ಎಡಿಷನ್, 25ನೇ ಸಂಸ್ಕರಣೆಯಾಗಿದೆ. ಹಾಗಾದರೆ ಇದು ಯಾವಾಗ ನಡೀತು, ಎಕ್ಸಾಕ್ಟ್ ಯಾವಾಗ ನಡೀತು ಕೇಳಿದ್ರೆ, ಫೆಬ್ರವರಿ 6ರಿಂದ ಇದೇ ಫೆಬ್ರವರಿ 22ರವರೆಗೆ ನಡೀತು ವಿಂಟರ್ ಒಲಿಂಪಿಕ್ಸ್ 2026. ಚಳಿಗಾಲದ ಒಲಿಂಪಿಕ್ 2026 ಇಟಲಿಯ ಯಾವ 2 ಪ್ರಮುಖ ನಗರಗಳಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಮಿಲಾನ ಮತ್ತು ಕಾರ್ಟಿನಾ. ಮಿಲಾನ ಮತ್ತು ಕಾರ್ಟಿನಾ ಈ 2 ನಗರಗಳಲ್ಲಿ ಚಳಿಗಾಲದ ಒಲಿಂಪಿಕ್ಸ್ 2026 ಅನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನೊಂದು ಪ್ರಮುಖವಾದ ಅಂಶ ಇದೆ ಸ್ನೇಹಿತರೆ, ಚಳಿಗಾಲದ ಒಲಿಂಪಿಕ್ 2026ಕ್ಕೆ ಇಟಲಿಯಲ್ಲಿ ಪ್ರಮುಖ ವ್ಯಕ್ತಿಗಳನ್ನು ಬ್ರ್ಯಾಂಡ್ ಅಂಬಾಸಿಡರ್ನಾಗಿ ಆಯ್ಕೆ ಮಾಡಲಾಗಿತ್ತು. ಬ್ರ್ಯಾಂಡ್ ಅಂಬಾಸಿಡರ್ಸ್ ನೋಡಿ, ಈ ಅಂಬಾಸಿಡರ್ಸ್ಗಳ ಹೆಸರನ್ನು ಕೇಳ್ಬೋದು 1 ಪಾಯಿಂಟ್, ಮತ್ತು ಅವರು ಪ್ರತಿನಿಧಿಸುವಂಥ ಕ್ಷೇತ್ರ, ಕ್ರೀಡೆ ಅಥವಾ ಕ್ಷೇತ್ರವನ್ನು ಕೂಡ ಕೇಳ್ಬೋದು. ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಸೊ ಮೊದಲಿಗೆ ಅಂಬಾಸಿಡರ್ಸ್ ಬಗ್ಗೆ ನೋಡೋದಾದರೆ, ಜೆನ್ನಿಕ್ ಸಿನ್ನರ್ ತುಂಬ ಫೇಮಸ್ ಟೆನ್ನಿಸ್ ಪ್ಲೇಯರ್ ಇವರು. ಜೆನ್ನಿಕ್ ಸಿನ್ನರ್, ಇನ್ನೊಂದು ಅಂಶ ಗೊತ್ತಿರಲಿ, ಈ ಎಲ್ಲ ಅಂಬಾಸಿಡರ್ಸ್ ಕೂಡ ಇಟಲಿಯವರೇ. ಜೆನ್ನಿಕ್ ಸಿನ್ನರ್ ಟೆನ್ನಿಸ್ ಪ್ಲೇಯರ್, ಇಟಲಿಯ ಜೆನ್ನಿಕ್ ಸಿನ್ನರ್ ಇವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದರು. ಫ್ರಾನ್ಸಿಸ್ಕೋ ಟೊಟ್ಟಿ ಅಂತೇಳಿ, ಫ್ರಾನ್ಸಿಸ್ಕೋ ಟೊಟ್ಟಿ ಅಂತೇಳಿ ಇವರು ಫುಟ್ಬಾಲ್ ಪ್ಲೇಯರು. ಇನ್ನು ಬೆಬೆ ವಿವೋ ಅಂತೇಳಿ, ಬೆಬೆ ವಿವೋ ಇವರು ವೀಲ್ ಚೇರ್ ಫೆನ್ಸಿಂಗ್ ಪ್ಲೇಯರ್. ವೀಲ್ ಚೇರ್ ಫೆನ್ಸಿಂಗ್, ವೀಲ್ ಚೇರಲ್ಲಿ ಕತ್ತಿಯುದ್ಧ ಥರದೊಂದು ಗೇಮ್ ಇರುತ್ತೆ, ಅದರ ಪ್ಲೇಯರ್ ಇವರು. ಇನ್ನು ಕರೋಲಿನಾ ಕೋಸ್ಟರ್, ಕರೋಲಿನಾ ಕೋಸ್ಟರ್ ನೋಡಿ, ಇವರ ಗೇಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಸ್ಕೇಟರ್ ಇವರು, ಇಂಟರ್ನ್ಯಾಷನಲ್ ಸ್ಕೇಟರ್ ಇವರು. ಅನಂತರ ಡೆಬೋರಾ ಕಾಂಪಗೋನಿ, ಡೆಬೋರಾ ಕಾಂಪಗೋನಿ ಇವರು ಆಲ್ಫೈನ್ ಸ್ಕೈಯಿಂಗ್, ಆಲ್ಫೈನ್ ಸ್ಕೈಯಿಂಗ್ ಗೇಮು. ಮತ್ತು ಕ್ರಿಶ್ಚಿಯಾನಾ ಕ್ಯಾಪಟೋಡಿ ನೋಡಿ, ಇವರು ಈ ಕ್ರೀಡೆಯನ್ನು ಹೊರತುಪಡಿಸಿದ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ. ಕ್ರಿಶ್ಚಿಯಾನಾ ಕಾಪಟೋಡಿ ಇವರೊಬ್ಬರು ಇಟಾಲಿಯನ್ ನಟಿ. ನೋಡಿ, ಇಟಲಿಯಲ್ಲಿ ನಡೆದಂತಹ ಚಳಿಗಾಲದ ಒಲಿಂಪಿಕ್ಸ್ 2026ರಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗಿ ಆಯ್ಕೆಯಾದವರು ಜೆನ್ನಿಕ್ ಸಿನ್ನರ್ ವಿಶ್ವವಿಖ್ಯಾತ ಟೆನ್ನಿಸ್ ಪ್ಲೇಯರ್, ಫ್ರಾನ್ಸಿಸ್ಕೋ ಟೊಟ್ಟಿ ಫುಟ್ಬಾಲ್ ಪ್ಲೇಯರ್, ಬೆಬೆ ವಿವೋ ವೀಲ್ ಚೇರ್ ಫೆನ್ಸಿಂಗ್ ಪ್ಲೇಯರ್, ಕರೋಲಿನಾ ಕೋಸ್ಟರ್ ಸ್ಕೇಟರ್, ಡೆಬೋರಾ ಕಾಂಪಗೋನಿ ಆಲ್ಫೈನ್ ಸ್ಕೈಯಿಂಗ್ ಪ್ಲೇಯರ್, ಇನ್ನು ಕ್ರಿಶ್ಚಿಯಾನಾ ಕಾಪಟೋಡಿ ಇವರು ನಟಿ. ಸ್ನೇಹಿತರೆ, ಇದಿಷ್ಟು ಪ್ರಮುಖವಾದಂತಹ
ಬ್ರ್ಯಾಂಡ್ ಅಂಬಾಸಿಡರ್ಸ್. ಮಿಲನ ಕಾರ್ಟಿನಾ ವಿಂಟರ್ ಒಲಿಂಪಿಕ್ಸ್ 2026 ಇದರ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಯಾವ ದೇಶ ಹೈಯೆಸ್ಟ್ ಪದಕವನ್ನು ಪಡ್ಕೊಳ್ತು, ಹೈಯೆಸ್ಟ್ ಗೇಮ್ಸನ್ನು ಗೆದ್ಕೊಳ್ತು? ಸರಿಯಾದ ಉತ್ತರ ನಾರ್ವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ನಾರ್ವೆ ಇದೆಯಲ್ಲ, ನಾರ್ವೆ ಒಟ್ಟು 41 ಪದಕವನ್ನು ಪಡೆದುಕೊಳ್ತು. ನಾರ್ವೆ ಒಟ್ಟು 41 ಪದಕವನ್ನು ಪಡ್ಕೊಳ್ತು. ಅದರಲ್ಲಿ ಚಿನ್ನ 18, ಬೆಳ್ಳಿ 12 ಮತ್ತು ಕಂಚು 11 ಹಾಗಾದರೆ ಎರಡನೇ ಸ್ಥಾನದಲ್ಲಿರುವ ದೇಶ ಯಾವುದು? ಎರಡನೇ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ, ಎರಡನೇ ಸ್ಥಾನದಲ್ಲಿ USA, ಅಮೇರಿಕ 33 ಪದಕವನ್ನು ಪಡ್ಕೊಳ್ತು. ನಂತರ ನೆದರ್ಲ್ಯಾಂಡ್ 20 ಪದಕವನ್ನು ಪಡ್ಕೊಳ್ತು. ನಂತರ ಇಟಲಿ ನಡೆಸಿರುವಂತಹ ಇಟಲಿ 30 ಪದಕವನ್ನು ಪಡೆದುಕೊಳ್ತು. ಮಿಲನ್ ಕಾರ್ಟಿನಾ ವಿಂಟರ್ ಒಲಿಂಪಿಕ್ಸ್ 2026 ಅಫಿಷಿಯಲ್ ಮಾಸ್ಕೆಟ್ ಯಾವುದು? ಸರಿಯಾದ ಉತ್ತರ ಅಫಿಷಿಯಲ್ ಮಾಸ್ಕೆಟ್ ಟೀನಾ ಆ್ಯಂಡ್ ಮಿಲೋ. ಟೀನಾ ಆ್ಯಂಡ್ ಮಿಲೋ ಇವೆರಡು ಗೊಂಬೆಯಂತಹ ಒಂದು ಮಾಸ್ಕೆಟನ್ನು ಆಯ್ಕೆ ಮಾಡಲಾಗಿತ್ತು. ಈ ಎರಡು ಟೀನಾ ಮತ್ತು ಮಿಲೋ ಇದೆಯಲ್ಲ, ಇದು ಯಾವುದರಿಂದ ಇನ್ಫ್ಲೂಯೆನ್ಸ್ ಆಗಿತ್ತು ಕೇಳಿದ್ರೆ, ಆ ಎರಡು ನಗರಗಳು ಯಾವ್ದು? ಕಾರ್ಟಿನಾ, ನೋಡಿ ಟೀನಾ ಇದೆ, ಹಾಗೇನೆ ಕಾರ್ಟಿನಾ ಮತ್ತು ಮಿಲನ, ಮಿಲೋ. ಕೆಳಗಿನವರಲ್ಲಿ ಯಾರು ಭಾರತದ ಟಾರ್ಚ್ ಬೇರರ್ ಆಗಿ ಆಯ್ಕೆ ಆಗಿದ್ರು? ಭಾರತದ ಒಂದು ಏನು ಟಾರ್ಚ್ ಬೇರರ್ ಆಗಿ ಆಯ್ಕೆ ಆದವರು ಯಾರು ಕೇಳಿದ್ರೆ, ಅಂದರೆ ಭಾರತದಿಂದ ಇವರನ್ನ ವಿಂಟರ್ ಗೇಮ್ಸ್ಗೆ ಆಹ್ವಾನಿಸಲಾಗಿತ್ತು. ಯಾರು ಕೇಳಿದ್ರೆ ಆಪ್ಷನ್ ಸಿ ಅಭಿನವ್ ಬಿಂದ್ರಾ. ಅಭಿನವ್ ಬಿಂದ್ರಾ ಭಾರತದ ಪ್ರಮುಖ ಶೂಟರ್ ಹೌದು, ಮತ್ತು ಇವರು ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್. ಎರಡ್ 2026 ಚಳಿಗಾಲದ ಒಲಿಂಪಿಕ್ನ ಧ್ಯೇಯ ವಾಕ್ಯ ಏನಾಗಿತ್ತು? ಸರಿಯಾದ ಉತ್ತರ ಇಟ್ಸ್ ಯುವರ್ ವೈಬ್. ಇಟ್ಸ್ ಯುವರ್ ವೈಬ್. 2026 ಚಳಿಗಾಲದ ಒಲಿಂಪಿಕ್ನ ಓಪನಿಂಗ್ ಸೆರೆಮನಿ ನಡೆದ ಸ್ಟೇಡಿಯಂ ಯಾವುದು? ಸರಿಯಾದ ಉತ್ತರ ಸ್ಯಾನ್ ಸಿರೋ ಸ್ಟೇಡಿಯಂ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸ್ಯಾನ್ ಸಿರೋ ಸ್ಟೇಡಿಯಂನಲ್ಲಿ ಓಪನಿಂಗ್ ಸೆರೆಮನಿ ನಡೀತು. ಒಂದು ಪ್ರಮುಖ ಅಂಶ ಏನು ಕೇಳಿದ್ರೆ, ಈ ಓಪನಿಂಗ್ ಸೆರೆಮನಿಯನ್ನು ಉದ್ಘಾಟನೆ ಮಾಡಿದ್ದು ಇಟಲಿಯ ಅಧ್ಯಕ್ಷ ಸರ್ಜಿಯೋ ಮಟಾರೆಲ್ಲಾ. ಸರ್ಜಿಯೋ ಮಟಾರೆಲ್ಲಾ ಇದನ್ನು ಉದ್ಘಾಟನೆ ಮಾಡಿದ್ರು, ಓಪನಿಂಗ್ ಸೆರೆಮನಿಯನ್ನು ಉದ್ಘಾಟನೆ ಮಾಡಿದ್ರು. ಯಾರು ಇವರು ಕೇಳಿದ್ರೆ, ಇಟಲಿ ದೇಶದ ಅಧ್ಯಕ್ಷರು. ಸ್ನೇಹಿತರೆ, ಇನ್ನೊಂದು ಪ್ರಮುಖ ಅಂಶ ಇದೆ, ಏನು ಕೇಳಿದ್ರೆ 2026 ಚಳಿಗಾಲದ ಒಲಿಂಪಿಕ್ನ ಕ್ಲೋಸಿಂಗ್ ಸೆರೆಮನಿ ಎಲ್ಲಿ ನಡೀತು? ಕ್ಲೋಸಿಂಗ್ ಸೆರೆಮನಿ ಅಂದರೆ ಮುಕ್ತಾಯ ಫಂಕ್ಷನ್ ಅಥವಾ ಮುಕ್ತಾಯ ಇದು ಸಮಾರಂಭ ಎಲ್ಲಿ ನಡೀತು ಅಂತೇಳಿ. ಸೊ ಇದು ವೆರೋನಾ ಅರೇನಾದಲ್ಲಿ ನಡೀತು. ವೆರೋನಾ ಅರೇನಾ ಸ್ಟೇಡಿಯಂನಲ್ಲಿ ನಡೀತು. ಹಾಗಾದರೆ ಮುಕ್ತಾಯ ಸಮಾರಂಭದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದವರು ಅಥವಾ ಮುಕ್ತಾಯ ಸಮಾರಂಭವನ್ನು ಉದ್ಘಾಟನೆ ಮಾಡಿದವರು ಯಾರು ಕೇಳಿದ್ರೆ, IOC ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಇದೆಯಲ್ಲ, ಇದರ ಅಧ್ಯಕ್ಷರಾದ ಕ್ರಿಸ್ಟಿನಾ ಕಾವೆಂಟ್ರಿ. ಕ್ರಿಸ್ಟಿನಾ ಕಾವೆಂಟ್ರಿ ಇವರು IOCಯ ಅಧ್ಯಕ್ಷರು. ನೋಡಿ, ಇವೆಲ್ಲವೂ ಕೂಡ ನೆನಪಿರಲಿ. ಸ್ಯಾನ್ ಸಿರೋ ಸ್ಟೇಡಿಯಂನಲ್ಲಿ ಓಪನಿಂಗ್ ಸೆರೆಮನಿ ಆಯಿತು, ಉದ್ಘಾಟನೆ ಮಾಡಿದ್ದು ಸರ್ಜಿಯೋ ಮಟಾರೆಲ್ಲಾ. ಕ್ಲೋಸಿಂಗ್ ಸೆರೆಮನಿ ವೆರೋನಾ ಅರೇನಾ ಸ್ಟೇಡಿಯಂನಲ್ಲಾಯಿತು, ಉದ್ಘಾಟನೆ ಮಾಡಿದ್ದು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಧ್ಯಕ್ಷರಾದ ಕ್ರಿಸ್ಟಿನಾ ಕಾವೆಂಟ್ರಿ. 2026 ಚಳಿಗಾಲದ ಒಲಿಂಪಿಕ್ನಲ್ಲಿ ಯಾವ ಆಟವನ್ನು ಮೊಟ್ಟ ಮೊದಲಿಗೆ ಸೇರಿಸಲಾಯಿತು? ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಅಂಶ ಇದೆ. ಸೊ ಸರಿಯಾದ ಉತ್ತರ ಸ್ಕೈ ಮೌಂಟನೇರಿಂಗ್. ಯಾವುದು ಕೇಳಿದ್ರೆ ಸ್ಕೈ ಮೌಂಟನೇರಿಂಗ್. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಸ್ಕಿಮೋ. ಅದನ್ನೇ ಶಾರ್ಟ್ ಆಗಿ ಸ್ಕಿಮೋ ಅಂತಾರೆ, ಸ್ಕೈ ಮೌಂಟನೇರಿಂಗ್. ನೋಟ್ ಮಾಡ್ಕೊಳ್ಳಿ, 2026 ಚಳಿಗಾಲದ ಒಲಿಂಪಿಕ್ನಲ್ಲಿ ಹೊಸದಾಗಿ ಸೇರಿಸಿದ ಆಟ ಇದು.
2026ರ ಚಳಿಗಾಲದ ಒಲಿಂಪಿಕ್ನಲ್ಲಿ ಅತಿ ಹೆಚ್ಚು ಪದಕ ಪಡೆದವರು ಯಾರು? ಅತಿ ಹೆಚ್ಚು ಪದಕ ಪಡೆದ ದೇಶ ನೋಡಿದ್ವಿ, ನಾರ್ವೆ ಅಂತ ಗೊತ್ತಾಯಿತು. ಹಾಗಾದರೆ ಅತಿ ಹೆಚ್ಚು ಪದಕ ಪಡೆದವರು ಯಾರು ಕೇಳಿದ್ರೆ ಜೊಹಾನಸ್ ಹಾಸ್ಫ್ಲೋಟ್ ಅಂತೇಳಿ, ಜೊಹಾನಸ್ ಹಾಸ್ಫ್ಲೋಟ್. ಸೊ ಜೊಹಾನಸ್ ಹಾಸ್ಫ್ಲೋಟ್ ಬಗ್ಗೆ ಹೇಳೋದಾದ್ರೆ ಇವರು ನಾರ್ವೆ ದೇಶದವರು, ನಾರ್ವೆ ದೇಶದವರು. ಇವರು ಕ್ರಾಸ್ ಕಂಟ್ರಿ ಸ್ಕೈಯರ್, ಕ್ರಾಸ್ ಕಂಟ್ರಿ ಸ್ಕೈಯರ್ ಆಗಿದ್ದಾರೆ ಇವರು. ಇವರು 9 ಚಿನ್ನದ ಪದಕವನ್ನು ಗೆದ್ಕೊಂಡ್ರು, 9 ಚಿನ್ನವನ್ನು ಗೆದ್ದರು. ಇದೇ ಒಲಿಂಪಿಕ್ನಲ್ಲಿ ಇನ್ನೊಂದು ರೆಕಾರ್ಡ್ ಆಯಿತು. ಏನು ಕೇಳಿದ್ರೆ ನಾರ್ವೆ ದೇಶ 18 ಚಿನ್ನವನ್ನು ಗೆದ್ದುಕೊಂಡು ವರ್ಲ್ಡ್ ರೆಕಾರ್ಡ್ ಮಾಡ್ತು. 2026ರ ಚಳಿಗಾಲದ ಒಲಿಂಪಿಕ್ನಲ್ಲಿ ಲಾರೆನ್ಸ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು? ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಎಲಿನಾ ಗು, ಎಲಿನಾ ಗು. 2026ರ ಚಳಿಗಾಲದ ಒಲಿಂಪಿಕ್ನ ಅಫಿಷಿಯಲ್ ಲೋಗೋ ಯಾವುದು? ಸೊ ಅಫಿಷಿಯಲ್ ಲೋಗೋ ಫ್ಯೂಚೂರಾ, ಫ್ಯೂಚೂರಾ. 2026ರ ಚಳಿಗಾಲದ ಪ್ಯಾರಾ ಒಲಿಂಪಿಕ್ನ ಆಯೋಜಕರು ಯಾರು? ಸೊ ಆಯೋಜಕರು ಇಟಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇದು ಪ್ಯಾರಾ ಒಲಿಂಪಿಕ್, ನೋಟ್ ಮಾಡ್ಕೊಳ್ಳಿ. ಪ್ಯಾರಾ ಒಲಿಂಪಿಕ್ ಇನ್ನು ನಡೆಯುತ್ತೆ. ಇದರ ಆಯೋಜಕರು ಇಟಲಿ. ನೋಡಿ, ಇಟಲಿಯ ಮಿಲಾನ್ ಮತ್ತು ಕಾರ್ಟಿನಾ ಡಿ ಅಂಪ್ಸೋನ್ನಲ್ಲಿ ಈ ಒಂದು ಪ್ಯಾರಾ ಒಲಿಂಪಿಕ್ ನಡೆಯುತ್ತೆ. ಮಿಲಾನ ಮತ್ತು ಕಾರ್ಟಿನಾ ಡಿ ಅಂಪ್ಸೋನ್. ಎರಡ್ 2026ರ ಚಳಿಗಾಲದ ಒಲಿಂಪಿಕ್ನಲ್ಲಿ ಭಾರತದ ಪರವಾಗಿ ಫ್ಲಾಗ್ ಬೇರರ್ ಅಥವಾ ಧ್ವಜವಾಹಕರಾಗಿದ್ದವರು ಯಾರು? ಟಾರ್ಚ್ ಬೇರರ್ ಬೇರೆ, ಫ್ಲಾಗ್ ಬೇರರ್ ಬೇರೆ, ನೆನಪಿರ್ಲಿ. ಟಾರ್ಚ್ ಬೇರರ್ ಅಂದ್ರೆ ಈ ಒಲಿಂಪಿಕ್ ಜ್ಯೋತಿಯನ್ನು ತರೋದು ಅಂತ ಹೇಳ್ತೀವಲ್ಲ, ಸೊ ಅದು ಭಾರತದ ಪರವಾಗಿ ಅಭಿನವ್ ಬಿಂದ್ರಾ ಇವರನ್ನ ಕರೆಸಿದ್ರು. ಇನ್ನು ಫ್ಲಾಗ್ ಬೇರರ್ ಬೇರೆ ಇರ್ತಾರೆ. ಅಂದ್ರೆ ಫ್ಲಾಗ್ ಬೇರರ್ ಅಂದ್ರೆ ಏನು ಕೇಳಿದ್ರೆ ಈ ಮಾರ್ಚಿಂಗ್ ಹೋಗೋ ಸಂದರ್ಭದಲ್ಲಿ ದೇಶದ ಪರವಾಗಿ ಒಬ್ಬರು ಮುಂದೆ ನಿಂತು ದೇಶದ ಧ್ವಜವನ್ನು ಹಿಡಿದಿರ್ತಾರೆ. ಹಾಗಾದ್ರೆ ಭಾರತದ ಪರವಾಗಿ ಈ ವರ್ಷ ಫ್ಲಾಗ್ ಬೇರರ್ ಆಗಿ ಧ್ವಜವಾಹಕರಾಗಿ ಆಯ್ಕೆಯಾಗಿದ್ದವರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಆರಿಫ್ ಖಾನ್, ಆರಿಫ್ ಖಾನ್. ಒಲಿಂಪಿಕ್ ಆಟಗಳನ್ನು ಹಾಗಾದ್ರೆ ಎಷ್ಟು ವರ್ಷಗಳಿಗೊಮ್ಮೆ ಆಯೋಜಿಸಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ 4 years once. 4 ವರ್ಷಕ್ಕೊಮ್ಮೆ ಒಲಿಂಪಿಕ್ ಆಟವನ್ನು ಆಯೋಜಿಸಲಾಗುತ್ತೆ. ಒಲಿಂಪಿಕ್ ಫ್ಲಾಗ್ನಲ್ಲಿರುವ ವೃತ್ತಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 5. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು 5 ಮಹಾಖಂಡಗಳ ಪ್ರತಿನಿಧಿತ್ವ ಹೊಂದಿರುತ್ತೆ. ಒಲಿಂಪಿಕ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡುವವರು ಯಾರು? ಸರಿಯಾದ ಉತ್ತರ IOC. IOC ಅಂದ್ರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಇದನ್ನ ಆಯೋಜನೆ ಮಾಡುತ್ತೆ. ಸೊ ಈ ಒಲಿಂಪಿಕ್ನ ಮೋಟೋವನ್ನು ನೋಡ್ತಾ ಹೋದ್ರೆ ಒಲಿಂಪಿಕ್ನ ಮೋಟೋ ಏನು, ಧ್ಯೇಯವಾಕ್ಯ ಏನು ಅಂತ ನೋಡಿದ್ರೆ ನೋಡಿ, ಇದು ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. IOCಯ ಮೋಟೋ ಸಿಟಿಯಸ್ ಆಲ್ಟಿಯಸ್ ಆ್ಯಂಡ್ ಫಾರ್ಚಿಯಸ್ ಅಂತ. ಏನಿದು ಸಿಟಿಯಸ್ ಆರ್ಟಿಯಸ್ ಫಾರ್ಚಿಯಸ್ ಅಂತ ಕೇಳಿದ್ರೆ ಇದನ್ನು ಕೂಡ ಕೇಳಿದ್ದಾರೆ ಕೆಲವೊಮ್ಮೆ ಎಕ್ಸಾಮಲ್ಲಿ. ಫಾಸ್ಟರ್, ಹೈಯರ್ ಅಂಡ್ ಸ್ಟ್ರಾಂಗರ್ ಅಂತ. ಫಾಸ್ಟರ್, ಹೈಯರ್, ಸ್ಟ್ರಾಂಗರ್. ಇದು ಒಲಿಂಪಿಕ್ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯ ಮೋಟೋ ಆಗಿದೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಕೇಂದ್ರ ಕಚೇರಿಯಲ್ಲಿದೆ, ಹೆಡ್ ಕ್ವಾರ್ಟರ್ ಎಲ್ಲಿದೆ ಕೇಳಿದರೆ ಸರಿಯಾದ ಉತ್ತರ ಲುಸಾನೆಯಲ್ಲಿರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಲುಸಾನೆ ಯಾವ ದೇಶದಲ್ಲಿದೆ? ಸ್ವಿಟ್ಜರ್ಲೆಂಡ್ ಅಲ್ಲಿದೆ. ಸ್ವಿಟ್ಜರ್ಲೆಂಡ್ ದೇಶದ ಲುಸಾನೆಯಲ್ಲಿ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯ ಕೇಂದ್ರ ಕಚೇರಿ ಇದೆ. ಸೊ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಬಗ್ಗೆ ಹೇಳೋದಾದ್ರೆ ಇದು ಜೂನ್ 23, 1984ರಲ್ಲಿ ಸ್ಥಾಪನೆ ಆಯಿತು.
ಎಲ್ಲಿ ಕೇಳಿದ್ರೆ ಫ್ರಾನ್ಸ್ನಲ್ಲಿ ಅಲ್ಲ, ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ. IOCಯ ಮೊದಲ ಅಧ್ಯಕ್ಷರು ಯಾರು? ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಡೆಮಿಟ್ರಿಯೋಸ್ ವಿಕೋಲಸ್. ಇವರು ಮೊದಲ ಒಲಿಂಪಿಕ್ ಕಮಿಟಿಯ ಮೊದಲ ಅಧ್ಯಕ್ಷರು. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಪ್ರಸ್ತುತ ಅಧ್ಯಕ್ಷರು ಯಾರು? ಇವಾಗಿರುವಂತಹ ಅಧ್ಯಕ್ಷರು ಯಾರು? ಆವಾಗಲೇ ಹೇಳಿದೆ ನಾವು. ಆಪ್ಷನ್ ಎ ಕ್ರಿಸ್ಟಿ ಕಾವೆಂಟ್ರಿ ಪ್ರಸ್ತುತ ಅಧ್ಯಕ್ಷರು. 2028ನೇ ಸಾಲಿನ ಸಮ್ಮರ್ ಒಲಿಂಪಿಕ್ ಗೇಮ್ಸ್ ಆಯೋಜನೆ ಮಾಡುವ ದೇಶ ಯಾವುದು? ಸರಿ ಉತ್ತರ ಲಾಸ್ ಏಂಜಲೀಸ್, ಅಮೆರಿಕಾದಲ್ಲಿ ಆಯೋಜನೆ ಆಗುತ್ತೆ. ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ಆಯೋಜನೆ ಮಾಡಲಾಗುತ್ತೆ. ಸೊ ಇಲ್ಲೊಂದು ವಿಶೇಷ ಅಂಶ ಇದೆ, ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. 2028ರ ಒಲಿಂಪಿಕ್ಸ್ನಲ್ಲಿ ಒಂದು ಹೊಸ ವಿಷಯ ಇದೆ. ಏನು ಕೇಳಿದ್ರೆ ಕ್ರಿಕೆಟನ್ನು ಆ್ಯಡ್ ಮಾಡಲಾಗುತ್ತೆ, ಕ್ರಿಕೆಟನ್ನು ಸೇರಿಸಲಾಗುತ್ತೆ. ಇಂಪಾರ್ಟೆಂಟ್ ಇದೆ ಅಂಶ, ನೋಟ್ ಮಾಡ್ಕೊಳ್ಳಿ. ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ? ಸರಿಯಾದ ಉತ್ತರ ಜೂನ್ 23. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾಕೆ ಜೂನ್ 23 ಅಂತ ಕೇಳಿದ್ರೆ IOC ಸ್ಥಾಪನೆಯಾದ ಡೇಟ್ ಅದು. ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಸ್ಥಾಪನೆಯಾಗಿದ್ದು ಜೂನ್ 23, 1984. ಹಾಗಾಗಿ ಪ್ರತಿ ವರ್ಷ ಜೂನ್ 23ರನ್ನ ಇಂಟರ್ನ್ಯಾಷನಲ್ ಒಲಿಂಪಿಕ್ ಡೇ ಆಗಿ ಆಚರಣೆ ಮಾಡ್ತೀವಿ. ಸೊ 2025ರಲ್ಲೂ ಕೂಡ ಆಚರಣೆ ಮಾಡಿದ್ರು, ಯಾಕಂದರೆ 2026 ಜೂನ್ ಇನ್ನೂ ಬಂದಿಲ್ಲ. ಸೊ 2025ರಲ್ಲಿ ಜೂನಲ್ಲಿ ಆಚರಣೆ ಮಾಡಿದಾಗ 2025ರ ಥೀಮ್ ಏನಾಗಿತ್ತು ಕೇಳಿದ್ರೆ ಲೆಟ್ಸ್ ಮೂವ್ ಅಂತೇಳಿ. ಥೀಮ್ ಲೆಟ್ಸ್ ಮೂವ್ ಅಂತೇಳಿ. ಸೊ ಹಾಗಾದರೆ ಮೊದಲ ಬಾರಿಗೆ ಯಾವಾಗ ಈ ಒಂದು ಇಂಟರ್ನ್ಯಾಷನಲ್ ಒಲಿಂಪಿಕ್ ಡೇನ ಆಚರಣೆ ಮಾಡಿದ್ರು ಅಂತ ಕೇಳಿದ್ರೆ 1948ಅಲ್ಲಿ. ಒಲಿಂಪಿಕ್ ಧ್ವಜದಲ್ಲಿರುವ ಕಪ್ಪು ಬಣ್ಣವು ಯಾವ ಖಂಡವನ್ನು ಪ್ರತಿನಿಧಿಸುತ್ತೆ? ಸರಿಯಾದ ಉತ್ತರ ಆಫ್ರಿಕಾ ಖಂಡವನ್ನು ಪ್ರತಿನಿಧಿಸುತ್ತೆ. ನೋಡಿ, ಒಲಿಂಪಿಕ್ ಧ್ವಜದಲ್ಲಿ ಒಟ್ಟು 5 ವೃತ್ತಗಳು ಇವೆ, 5 ಸರ್ಕಲ್ಗಳಿವೆ. ಸೊ ಒಂದೊಂದು ಬಣ್ಣ ಒಂದೊಂದು ಖಂಡವನ್ನು ಪ್ರತಿನಿಧಿಸುತ್ತೆ. ನಾವು ಈಗಲೇ ಹೇಳಿದಾಗೆ ಕಪ್ಪು ಬಣ್ಣ ಆಫ್ರಿಕಾವನ್ನು ಪ್ರತಿನಿಧಿಸುತ್ತೆ, ಹಾಗೇನೆ ನೀಲಿ ಬಣ್ಣ ಯುರೋಪನ್ನು ಪ್ರತಿನಿಧಿಸುತ್ತೆ. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಒಂದೊಂದು ಬಣ್ಣವು ಒಂದೊಂದು ಖಂಡವನ್ನು ಪ್ರತಿನಿಧಿಸಿರುವಂಥದ್ದು. ಹಳದಿ ಬಣ್ಣ ಏಷ್ಯಾವನ್ನು ಪ್ರತಿನಿಧಿಸುತ್ತೆ, ಹಸಿರು ಬಣ್ಣ ಆಸ್ಟ್ರೇಲಿಯಾ ಮತ್ತು ಒಸಿನಿಯಾ ಅಂತ ಹೇಳ್ತಾರೆ, ಒಸಿನಿಯಾವನ್ನು ಪ್ರತಿನಿಧಿಸುತ್ತೆ. ಹಾಗೇನೆ ಕೆಂಪು ಬಣ್ಣ ಅಮೇರಿಕವನ್ನು ಪ್ರತಿನಿಧಿಸುವಂಥದ್ದು. ಸೊ ಒಟ್ಟಾರೆ 5 ಸರ್ಕಲ್ಗಳಿದ್ದಾವೆ. ಒಲಿಂಪಿಕ್ ಧ್ವಜವನ್ನು ನೀವು ನೋಡಿರ್ತೀರ. ಈ 5 ಸರ್ಕಲ್ಗಳು ಒಂದೊಂದು ಬಣ್ಣದಲ್ಲಿ ಇರ್ತವೆ, ಈ ರೀತಿ ಇರುತ್ತೆ, ಒಂದೊಂದು ಬಣ್ಣದಲ್ಲಿ ಇರ್ತವೆ. ಸೊ ಪ್ರತಿ ಬಣ್ಣವೂ ಒಂದೊಂದು ಖಂಡವನ್ನು ಪ್ರತಿನಿಧಿಸುತ್ತವೆ. ಯಾವ ವರ್ಷ ಒಲಿಂಪಿಕ್ ಕ್ರೀಡೆಗಳಿಗೆ ಇಂಟರ್ನ್ಯಾಷನಲ್ ಅಫಿಷಿಯಲ್ ಒಪ್ಪಿಗೆ, ಅಂತಾರಾಷ್ಟ್ರೀಯ ಮಾನ್ಯತೆ ದೊರೀತು ಅಂತ? ಸರಿ ಉತ್ತರ 1908ಅಲ್ಲಿ, 1908ರಲ್ಲಿ ಒಲಿಂಪಿಕ್ ಗೇಮ್ಗಳಿಗೆ ಅಂತಾರಾಷ್ಟ್ರೀಯ ಮಾನ್ಯತೆ ದೊರೀತು. ಇದರ ಫೌಂಡರ್, IOCಯ ಫೌಂಡರ್ ಬಗ್ಗೆ ಮಾತಾಡೋದಾದರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ, ಇದರ ಸ್ಥಾಪಕರು ಯಾರು? ಸ್ಥಾಪಕರು ಯಾರು ಕೇಳಿದ್ರೆ ಬೇರನ್ ಪಿರ್ರೆ ಡಿ ಕೌಬರ್ಟಿನ್. ಬೇರನ್ ಪಿರ್ರೆ ಡಿ ಕೌಬರ್ಟಿನ್, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಇದರ ಸ್ಥಾಪಕರು. ಹಾಗಾದ್ರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಮೊದಲೇ ನಡೀತಿರ್ಲಿಲ್ವಾ ಕೇಳಿದ್ರೆ ತುಂಬಾ ಪ್ರಾಚೀನವಾದ ಒಂದು ಒಲಿಂಪಿಕ್ ಗೇಮ್ ಇದು. ಸೊ ಪ್ರಾಚೀನ ಒಲಿಂಪಿಕ್ ಯಾವಾಗ ಶುರು ಆಯಿತು ಕೇಳಿದ್ರೆ
ಪ್ರಾಚೀನ ಒಲಿಂಪಿಕ್ ಕ್ರಿಸ್ತ ಪೂರ್ವದಲ್ಲಿ, ಕ್ರಿಸ್ತಪೂರ್ವ 776ರಲ್ಲಿ ಪ್ರಾಚೀನ ಒಲಿಂಪಿಕ್ ಶುರುವಾಯಿತು. ಇದು ಒಲಿಂಪಿಕ್ ಅಂತ ಬರೋಕ್ಕೆ ಕಾರಣ ಗ್ರೀಸ್ನ ಒಲಿಂಪಿಯಾ ಇಲ್ಲಿ ನಡೆದಿರುವ ಕಾರಣಕ್ಕೆ ಇದಕ್ಕೆ ಒಲಿಂಪಿಕ್ ಅನ್ನುವಂಥ ಹೆಸರು ಬಂತು. ಇದು ಗ್ರೀಕ್ ದೇವತೆ ಜಿಯಸ್, ಸೊ ಇವರ ನೆನಪಿನಲ್ಲಿ ನಡೆದಿರುವಂತಹ ಗ್ರೀಕ್ ದೇವತೆ, ಇದು ಗ್ರೀಕ್ ದೇವತೆ ಜಿಯಸ್ನ ನೆನಪಿನಲ್ಲಿ ನಡೆದಿರುವಂತಹ ಕ್ರೀಡೆಗಳಾಗಿವೆ. ಒಲಿಂಪಿಕ್ ಕ್ರೀಡೆಗಳಲ್ಲಿ ಭಾರತ ಮೊಟ್ಟ ಮೊದಲಿಗೆ ಭಾಗವಹಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 1900ರಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಅಫಿಷಿಯಲಿ ಶುರುವಾಗಿದ್ದು 1920ಇಂದ, ಬಟ್ 1900 ಇದು ಭಾಗವಹಿಸಿತ್ತು. ಚಳಿಗಾಲದ ಒಲಿಂಪಿಕ್ ಮೊಟ್ಟ ಮೊದಲಿಗೆ ಪ್ರಾರಂಭಿಸಿದ ವರ್ಷ ಯಾವುದು? ಸರಿ ಉತ್ತರ 1924. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೊಟ್ಟ ಮೊದಲಿಗೆ ಯಾವ ದೇಶದಲ್ಲಿ ಅಮೆರಿಕ ಮತ್ತು ಯುರೋಪನ ಹೊರತುಪಡಿಸಿ ಒಲಿಂಪಿಕ್ ಕ್ರೀಡೆಗಳು ಆಯೋಜಿಸಲ್ಪಟ್ಟವು? ಸರಿಯಾದ ಉತ್ತರ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನಲ್ಲಿ ಮೊಟ್ಟ ಮೊದಲಿಗೆ ಅಮೆರಿಕ ಮತ್ತು ಯುರೋಪ್ ಖಂಡವನ್ನು ಹೊರತುಪಡಿಸಿ ಆಯೋಜನೆ ಆಗುತ್ತೆ. ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನಲ್ಲಿ. ಯಾವಾಗ ಕೇಳಿದ್ರೆ 1956ನಲ್ಲಿ. ಈ ಕೆಳಗಿನ ಯಾವ ಮಹಿಳೆ ಮೊಟ್ಟ ಮೊದಲಿಗೆ ಒಲಿಂಪಿಕ್ನಲ್ಲಿ ವೈಯಕ್ತಿಕವಾಗಿ 2 ಪದಕವನ್ನು ಪಡೆದುಕೊಂಡ್ರು ಭಾರತದ ಪರವಾಗಿ? ಇದು ನೆನಪಿರಲಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಮನು ಭಾಕರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಕ್ರೀಡೆಯಲ್ಲಿ ಭಾರತ ಮೊದಲ ಒಲಿಂಪಿಕ್ ಪದಕ ಪಡೆಯಿತು? ಸರಿಯಾದ ಉತ್ತರ ಹರ್ಡಲ್ ರೇಸ್ನಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಸ್ನೇಹಿತರೆ, ಇಂಪಾರ್ಟೆಂಟ್ ಇದೆ ಅಂಶ, ನೋಟ್ ಮಾಡ್ಕೊಳ್ಳಿ. ಹರ್ಡಲ್ ರೇಸ್ನಲ್ಲಿ ವೈಯಕ್ತಿಕ ವಿಭಾಗದಲ್ಲಿ ಭಾರತ ಮೊಟ್ಟ ಮೊದಲಿಗೆ ಒಲಿಂಪಿಕ್ ಪದಕವನ್ನು ಪಡ್ಕೊಳ್ತು. ಈ ಪದಕವನ್ನು ಪಡೆದವರು ಯಾರು ಕೇಳಿದ್ರೆ ನಾರ್ಮನ್ ಪಿಚಾರ್ಡ್ ಅಂತೇಳಿ. ಯಾವಾಗ ಕೇಳಿದ್ರೆ 1900ರಲ್ಲಿ ಭಾಗವಹಿಸಿದ ವರ್ಷನೇ ಒಂದು ಪದಕವನ್ನು ಪಡ್ಕೊಳ್ತು. ಇವರು 200 ಮೀಟರ್ ಹರ್ಡಲ್ಸ್ನಲ್ಲಿ ಈ ಒಂದು ಪದಕವನ್ನು ಪಡ್ಕೊಳ್ಳಿದ್ರು. ಇವರು ಭಾರತವನ್ನ ಪ್ರತಿನಿಧಿಸಿದ್ರು. ಇವರು ಬ್ರಿಟಿಷ್ ಸಿಟಿಸನ್, ಬಾರ್ನ್ ಇನ್ ಇಂಡಿಯಾ. ಆಗ ಬ್ರಿಟಿಷರ ಆಳ್ವಿಕೆ ಆಗಿರೋದ್ರಿಂದ ಬ್ರಿಟಿಷ್ ಸಿಟಿಸನ್, ಇವರು ಭಾರತದಲ್ಲೇ ಹುಟ್ಟಿರ್ತಾರೆ. ಇವರು ಮೊದಲ ಒಲಿಂಪಿಕ್ ಪದಕವನ್ನು ತಂದುಕೊಡ್ತಾರೆ. ಒಲಿಂಪಿಕ್ ಕ್ರೀಡೆಯಲ್ಲಿ 6 ಚಿನ್ನದ ಪದಕ ಪಡೆದ ಏಕಮಾತ್ರ ಮಹಿಳೆ ಯಾರು? ಸರಿ ಉತ್ತರ ಆಲಿಸನ್ ಫೆಲಿಕ್ಸ್. ಯಾವ ದೇಶದವರು ಇವರು? ಅಮೆರಿಕದವರು. ಒಲಿಂಪಿಕ್ ಕ್ರೀಡೆಯಲ್ಲಿ ಪದಕ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು? ಸರಿಯಾದ ಉತ್ತರ ಕರ್ಣಂ ಮಲ್ಲೇಶ್ವರಿ. ಸೊ ಇವರ ಗೇಮ್ ಯಾವುದು ಅಂತ ಕೂಡ ಕೇಳ್ಬೋದು. ಭಾರ ಎತ್ತುವಿಕೆ, ವೆಯ್ಟ್ ಲಿಫ್ಟಿಂಗ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಈ ಪ್ರಶ್ನೆ ನಿಮಗೆ, ಈ ಕೆಳಗಿನ ಯಾವ ದೇಶವು ಅಧಿಕ ಬಾರಿ ಒಲಿಂಪಿಕ್ ಕ್ರೀಡೆಗಳನ್ನು ಆಯೋಜಿಸಿದೆ? ಆಪ್ಷನ್ಸ್ ಈ ರೀತಿ ಇದೆ: ಅಮೆರಿಕ, ಜರ್ಮನಿ, ಫ್ರಾನ್ಸ್, ಜಪಾನ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.